ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಬಿಸಿ ಬಿಸಿ ಬಿಸಿಲು, ಏನು ಎಲ್ಲೋದ್ರೂ ಬಿಸಿಲು. ಇಡೀ ರಾಜ್ಯ ಅಲ್ಲ ದೇಶ ಇವತ್ತು ಒತ್ತಿ ಇರುವಂತ ಬಿಸಿಲು. ಒಂದ್ ಕಡೆ ಯುದ್ಧಗಳು ನಡೀತಿದೆ ರಾಷ್ಟ್ರಗಳಲ್ಲಿ. ಒಂದ್ ಕಡೆ ಇಲ್ಲಿನ ಬಿಸಿಲಿನ ತಾಪಮಾನದಿಂದ ಜನ ಏನು ವಲಸೆ ಹೋಗ್ತಿದ್ದಾರೆ. ಏನು ಜನಗಳ ತಾಪಮಾನ ತಡ್ಕೊಳ್ಳುವಂತ ಶಕ್ತಿಗಳು ಆಗದಿರುವಂತ ಪರಿಸ್ಥಿತಿ ಆ ದೇವ್ರನ್ನು ಸಹ ಕೊಟ್ಬಿಟ್ಟಿದ್ದಾನೆ. ಎಲ್ಲೋ ಒಂದ್ ಕಡೆ ಮನುಷ್ಯ ತಾನು ಮಾಡುವಂತ ತಪ್ಪಿಗೆ ತಾನು ಏನು ತನ್ನ ಸ್ವಾರ್ಥಕ್ಕೆ ಇನ್ನು ಮುಂದಿನ ಜನಾಂಗಗಳನ್ನ, ಮುಂದಿನ ಮರಿ ಮಕ್ಕಳು ಮೊಮ್ಮಕ್ಕಳುಗಳು ಯಾರನ್ನ ಜನ ನೋಡ್ದೇನೆ ಇವತ್ತು ಮರಗಿಡಗಳನ್ನ ನಾಶ ಮಾಡಿ ರೆಸಾರ್ಟ್ಗಳು, ರಸ್ತೆಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಶಾಲಾ ಕಾಲೇಜುಗಳು, ಬೆಟ್ಟ ಗುಡ್ಡಗಳು ನೋಡೋದು, ಏನು ಬಿಲ್ಡರ್ಸ್ಗಳು ಮಾಡಿ ಅದನ್ನ ಮಾರಾಟ ಮಾಡೋದು. ಏನು ಏನು ಮನುಷ್ಯನ ಆಸೆಗೆ ಬೆಲೆನೇ ಇಲ್ಲ, ಏನು ಆಸೆಗೆ ಅವನಿಗೆ ಏನು ಮಿತಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಲಿ ಇವತ್ತು ಬಿಸಿಲಿನ ತಾಪಮಾನ. ಸ್ವಾಮಿ ಏನು ಏನು ಈ ಮರ ಗಿಡಗಳನ್ನ ಕಡಿದ್ರೆ ನಾವಾದ್ರೂ ಮಾತಾಡ್ತೀವಿ, ಪ್ರಾಣಿ ಪಕ್ಷಿಗಳು ಏನು ಮಾತಾಡ್ತವೆ? ಮರ ಗಿಡಗಳೆಲ್ಲ ಕಳೆದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕು? ನಾವಾದ್ರೆ ನೀರು ಬೇಕು ಅಂದ್ರೆ ನೀರು ಕುಡಿತೀವಿ, ಏನು ಮಜ್ಜಿಗೆ ಬೇಕು ಅಂದ್ರೆ ಮಜ್ಜಿಗೆ ಕುಡಿತೀವಿ, ಬಿಸಿಲಿನ ತಾಪಮಾನಕ್ಕೆ ತಣ್ಣೀರು ಸ್ನಾನ ಮಾಡ್ತೀವಿ. ಆದ್ರೆ ಪ್ರಾಣಿಗಳು ಏನ್ ಮಾಡ್ತವೆ? ಅವು ದಂಗೆ ಎದ್ರೆ ಇಡೀ ಮನುಷ್ಯ ಕುಲನೇ ನಾಶ ಮಾಡ್ಬಿಡುತ್ತೆ. ಇವತ್ತು ಎಲ್ಲ ಅಲ್ಲಿ ಅಲ್ಲಿ ಆ ಊರಲ್ಲಿ ಚಿರತೆ ಬಂದಿದೆ, ಈ ಊರಲ್ಲಿ ಸಿಂಹ ಬಂದಿದೆ, ಇನ್ನೊಂದು ಊರಲ್ಲಿ ಆನೆ ಬಂದಿದೆ, ಇನ್ನೊಂದು ಊರಲ್ಲಿ ಇನ್ನೊಂದು ಬಂದಿದೆ ಪ್ರಾಣಿಗಳು ಅಂತ. ಏನಕ್ಕೆ ಕಾರಣ ಏನು? ಎಲ್ಲೋ ಒಂದ್ ಕಡೆ ನಾವು ಎಲ್ಲೋ ಒಂದ್ ಕಡೆ ನಾವು ಏನು ಈ ಅರಣ್ಯಗಳನ್ನೆಲ್ಲ ನಾಶ ಮಾಡಿ ಇವತ್ತು ಪ್ರಾಣಿಗಳ ಸಂಕುಲಗಳನ್ನ ಏನು ಜೀವರಾಶಿಗಳನ್ನ ನಾಶ ಮಾಡ್ತಿರೋದ್ರಿಂದ ಇವತ್ತು ವಲಸೆ ಬರ್ತಿದ್ದಾವೆ ಅವು. ಎಲ್ಲೋ ಒಂದ್ ಕಡೆ ಅವ್ರ ಜೀವಕ್ಕೆ ಆಹಾರಗಳು ಬೇಕು, ಆಹಾರ ಆಲಿಸಿ ನಮ್ಮನ ಮೇಲೆ, ಮನುಷ್ಯನ ಮೇಲೆ ಅವು ಮುಗಿಬಿದ್ದು ಇವತ್ತು ಮನುಷ್ಯನೇ ತಿನ್ನುವಂತ ಪರಿಸ್ಥಿತಿ ಆಗಿದೆ. ಎಲ್ಲೋ ಒಂದ್ ಕಡೆ ನಾವು ಮಾಡುವಂತ ತಪ್ಪಿಗೆ ಎಲ್ಲೋ ಒಂದ್ ಕಡೆ ಇವತ್ತು ಪ್ರಾಣಿಗಳು, ಇಡೀ ಒಂದು ಜನಾಂಗ, ಒಂದು ಸಂತತಿಗಳು ಇವತ್ತು ಇಲ್ಲದಂತ ಪರಿಸ್ಥಿತಿಗಳು ಆಗ್ತಿದೆ. ಒಂದ್ ಕಡೆ ಬಿಸಿಲಿನ ತಾಪಮಾನಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜ್ಯೋತಿಷಿಗಳು ಬೊಬ್ಬೆ ಹೊಡಿತಾರಲ್ಲ ಸ್ವಾಮಿ, ಬೊಬ್ಬೆ ಹೊಡಿತಾರಲ್ಲ ಜ್ಯೋತಿಷಿಗಳು ಕುತ್ಕೊಂಡು ಗಂಟೆಗಟ್ಟಲೆ ಟಿವಿಗಳಲ್ಲಿ ನಾವು ರಿಮೋಟ್ ಇಟ್ಕೊಂಡು ಕುತ್ಕೊಂಡು ನೋಡ್ತಿದ್ವಿ. ನಮ್ಮ ರಾಶಿಯಲ್ಲಿ ಏನಿದೆ, ಇನ್ನೊಂದು ರಾಶಿಯಲ್ಲಿ ಏನಿದೆ, ಇನ್ನೊಂದು ಕಂಟಕ ಇದೆ, ಅದಿದೆ ಇದಿದೆ ಅಂತ ಹೇಳುವಂತ ಜ್ಯೋತಿಷಿಗಳು ಈ ಬಿಸಿಲಿನ ತಾಪಮಾನ ಯಾಕೆ ಕಡಿಮೆ ಆಗಲ್ಲ, ಯಾಕೆ ಜಾಸ್ತಿ ಆಗ್ತಿದೆ ಇದನ್ನೇ ಹೇಳಿ. 121 ತೆಂಗಿನಕಾಯಿ ಹೊಡೀರಿ, ಆ ಹೋಮ ಮಾಡಿ, ಈ ಹೋಮ ಮಾಡಿ, ಗಣ ಹೋಮ ಮಾಡಿ, ಇನ್ನೊಂದು ಹೋಮ ಮಾಡಿ, ಇನ್ನೊಂದು ಹೋಮ ಮಾಡಿ, ಆ ನವಗ್ರಹ ಹೋಮ ಮಾಡಿ, 151 ತೆಂಗಿನಕಾಯಿ ಈಡ್ಗಾಯಿ ಹೊಡೀರಿ, ಸುತ್ತ ಪ್ರದಕ್ಷಿಣೆ ಹಾಕಿ, ಅದು ಇದು ಅಂತ ಹೇಳು ಬೊಬ್ಬೆ ಹೊಡುವಂತ ಜ್ಯೋತಿಷಿಗಳು ಯಾಕೆ ಈ ಬಿಸಿಲಿನ ತಾಪಮಾನ ಹೇಳುವಲ್ಲ ಸ್ವಾಮಿ? ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಜ್ಯೋತಿಷಿಗಳು ಹಣದ ಆಸೆಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ತರ ಬುಡ್ಬುಡ್ಕೆಲ್ಲ ಬಿಡ್ತಾರೆ ಹೊರತು ಯಾವುದು ನೆಟ್ವಾಗಿ ಏನು ಹೇಳಲ್ಲ. ಜನಗಳನ್ನ ಇವತ್ತು ಬೊಬ್ಬೆರಿಸಿ ದುಡ್ಡುಗಳನ್ನ ಮಾಡ್ಕೋತಿದ್ದಾರೆ. ಎಲ್ಲ ಒಂದ್ ಕಡೆ ಇವತ್ತು ಬಿಸಿಲಿನ ತಾಪಮಾನ ಸುಮಾರು 35ರಿಂದ 45 ಡಿಗ್ರಿವರೆಗೂ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂದ್ರೆ ಇವತ್ತು ಎಲ್ಲ ಮನುಷ್ಯನ ಸ್ವಾರ್ಥನೇ ಕಾರಣ. ಮನುಷ್ಯನ ಒಂದು ಅತಿ ಆಸೆನೇ ಇವತ್ತು ಕಾರಣ. ಎಲ್ಲವನ್ನು ನಾಶ ಮಾಡಿ ತನ್ನ ಸ್ವಂತಿಕೆ ಇವತ್ತು ದೊಡ್ಡ ದೊಡ್ಡ ರೆಸಾರ್ಟ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಕೊಡ್ತೀವಿ ಅಂತ ರಾಜಕಾರಣಿಗಳೇ ನೀವು ಎಚ್ಚರದಿಂದ ಯೋಚನೆ ಮಾಡಿ. ನಿಮ್ಮಂದೇ ಜಾತಿ ಆಗಿರುವುದು ರಾಜಕಾರಣಿಗಳು ಏನು ಡಿನೋಟಿಫಿಕೇಶನ್ ಮಾಡಿ, ಇನ್ನೊಂದು ಮಾಡಿ ಎಲ್ಲ ಒತ್ತುವರಿ ಮಾಡಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅರಣ್ಯ ಭೂಮಿಗಳನ್ನ ಕಬಳಿಸುವುದಾಗ್ಲಿ, ಇನ್ನೊಂದು ಭೂಮಿ ಕಬಳಿಸುವುದಾಗ್ಲಿ, ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳಿಗೆ ನೀರು ಕುಡಿದಷ್ಟು ಲೀಲಾಜಾಲವಾಗಿದೆ. ಎಲ್ಲೋ ಒಂದ್ ಕಡೆ ಈ ಎಲ್ಲವನ್ನು ನಾಶ ಮಾಡಿದ್ರೆ ಏನು ಬಿಸಿಲು ಜಾಸ್ತಿ ಆಗದೆ ಇರುತ್ತಾ, ತಾಪಮಾನ ಜಾಸ್ತಿ ಆಗಿರುತ್ತಾ? ನಾವು ಬದುಕಕ್ಕೆ ಏನು ಆಸರೆಗೆ ಏನ್ ಬೇಕು? ಎಲ್ಲ ಇವತ್ತು ಪ್ರಾಣಿ ಪಕ್ಷಿಗಳು ನಮ್ಮನ್ನು ತಿನ್ನುವಂತ ಪರಿಸ್ಥಿತಿ ಯಾರು ಮಾಡ್ತಿದ್ದಾರೆ? ನಮ್ಮ ಸುತ್ತಮುತ್ತಲಿನ ಜನಗಳು, ನಾವುಗಳು, ಮತ್ತೆ ಇಡೀ ಒಂದು ರಾಜಕಾರಣಿಗಳು, ಇಡೀ ಒಂದು ವ್ಯವಸ್ಥೆ ಇವತ್ತು ಎಲ್ಲವನ್ನು ಈ ತರ ದೊಂಬರಾಟಗಳನ್ನ ಮಾಡಿದೆ. ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬರು ಮಾನವೀಯತೆಯಿಂದ, ಎಚ್ಚರಿಕೆಯಿಂದ ಯೋಚನೆ ಮಾಡಿ. ನೀವು ಒಂದು ಬಾರಿ ನೀವು ಅಲ್ಲಿ ಇಲ್ಲಿ ಹೋಗಿ ಬಿಸಿಲಿ ವಾಟರ್, ಮಜ್ಜಿಗೆ, ತಂಪಾದ ಪಾನೀಯಗಳು, ಕೂಲ್ ಡ್ರಿಂಕ್ಸ್ಗಳು ಅವು ಬೇಕಾದಂಗೆ ಕುಡಿತೀರಿ ಬಿಸಿಲಿನ ತಾಪಮಾನಕ್ಕೆ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಒಂದ್ ಬಾರಿ ಯೋಚನೆ ಮಾಡಿ. ಪ್ರಾಣಿ ಪಕ್ಷಿಗಳು ಏನ್ ಕುಡಿಬೇಕು? ಅದಕ್ಕೆ ನೀರಿಲ್ಲ, ಕಾಡುಗಳು ನಾಶ ಆಗಿದೆ, ಅವಕ್ಕೆ ಆಹಾರಗಳಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ಒಂದ್ ಬಾರಿ ಯೋಚನೆ ಮಾಡಿ. ನಿಮ್ಮ ಮನೆ ಮೇಲೆ ಒಂದು ಟಬ್ಬಲ್ಲೋ, ಒಂದು ಬಿನ್ಗೆಲ್ಲೋ ಒಂದಷ್ಟು 1 ಲೀಟ್ರು, 2 ಲೀಟ್ರು, ಅರ್ಧ ಲೀಟ್ರು ನೀರನ್ನ ತುಂಬಿಸಿಡಿ. ಆ ಪ್ರಾಣಿ ಅದಕ್ಕೆ ಬೇಕಾಗಿರುವಂತ ಆಹಾರಗಳ ಏನು ಕಡಲೆ ಬೀಜನೋ ಇನ್ನೊಂದು ಆಹಾರಗಳನ್ನ ಚೆಲ್ಲಿ, ಪಾರಿವಾಳ ಆಗ್ಲಿ, ಗುಬ್ಬಚ್ಚಿಗಳಾಗ್ಲಿ, ಮತ್ತೆ ಗಿಣಿಗಳಾಗ್ಲಿ, ಇನ್ನೊಂದು ಪ್ರಾಣಿ ಪಕ್ಷಿಗಳು ತಿನ್ಲಿ. ಎಲ್ಲೋ ಒಂದ್ ಕಡೆ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ ಸ್ವಾಮಿ. ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಏನೂ ಇಲ್ಲ. ನಾವು ಎಷ್ಟೇ ಮಾತಾಡಿದ್ರು, ಎಷ್ಟೇ ಬೊಬ್ಬೆ ಹೊಡೆದ್ರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ, ದೃಶ್ಯ ಮಾಧ್ಯಮದಲ್ಲೂ ಮತ್ತು ಪೇಪರ್ ಮಾಧ್ಯಮದಲ್ಲೂ ಏನು ಪ್ರಯೋಜನ ಇಲ್ಲ.
ಪ್ರತಿಯೊಬ್ರು ಈ ವಿಡಿಯೋ ನೋಡುವಂತರು ಒಂದು ಬಾರಿ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ. ಮನಸ್ಥಿತಿ ಚೇಂಜ್ ಮಾಡ್ಕೊಂಡು ತಮ್ಮ ಮುಂದಿನ ಪೀಳಿಗೆಯ ಮಕ್ಕಳುಗಳಿಗೆ ಯಾವ ರೀತಿ ಇವತ್ತು ಅರಣ್ಯನ ಉಳಿಸ್ಬೇಕು, ಅರಣ್ಯನ ಬೆಳೆಸ್ಬೇಕು, ಯಾವ ರೀತಿ ಪ್ರಾಣಿ ಸಂತತಿನ ಜೋಪಾನವಾಗಿ ಕಾಪಾಡ್ಕೋಬೇಕು, ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೊಂಡ್ರೆ ಇಡೀ ಒಂದು ವ್ಯವಸ್ಥೆ ಚೆನ್ನಾಗಿರ್ತದೆ. ನಾವು ಚೆನ್ನಾಗಿರ್ತೀವಿ, ಪ್ರಾಣಿ ಪಕ್ಷಿಗಳು ಚೆನ್ನಾಗಿರುತ್ತೆ, ಅರಣ್ಯನು ಚೆನ್ನಾಗಿರುತ್ತೆ, ಪ್ರಕೃತಿ ಯಾವುದು ವಿಕೋಪ ಆಗ್ದೇನೆ, ಯಾವುದು ನಾಶ ಆಗ್ದೇನೆ, ತಂಪಾದ ಗಾಳಿ, ತಂಪಾದ ಬಿಸಿಲು, ತಂಪಾದ ನೀರು ಎಲ್ಲವೂ ನಮ್ಗೆ ಆಯಾ ಕಾಲಕ್ಕೆ ಬೇಕಾಗಿರುವಂತ. ಇವತ್ತು ಮಳೆಗಾಲ ಇಲ್ಲ, ಸರಿಯಾದಂತ ಕಾಲಕ್ಕೆ ಮಳೆ ಇಲ್ಲ, ಸರಿಯಾದಂತ ಕಾಲಕ್ಕೆ ಬಿಸಿಲಿಲ್ಲ, ಸರಿಯಾದಂತ ಕಾಲಕ್ಕೆ ಚಳಿ ಇಲ್ಲ, ಯಾವುದು ಆಯಾ ಕಾಲಕ್ಕೆ ಬೇಕಾಗಿರುವಂತ ಮನಸ್ಥಿತಿಗಳು ಆಗ್ತಾನೆ ಇಲ್ಲ. ಎಲ್ಲೋ ಒಂದ್ ಕತೆ ಪ್ರಕೃತಿಗೂ ಸಹ ಮುನ್ಸ್ಕೊಂಡಿದೆ. ಒಂದು ಬಾರಿ ಯೋಚನೆ ಮಾಡಿದೆ ಈ ವಿಕೋಪಕ್ಕೆ ಯಾರು ಕಾರಣ. ಇವತ್ತು ಎಲ್ಲೋ ಒಂದ್ ಕಡೆ ಮಾವಿನಕಾಯಿಗಳು ಸರಿಯಾಗಿ ಬಿಡುವಂತ ಸಂದರ್ಭಗಳು ಇಲ್ಲ, ಸರಿಯಾದಂತ ಆಯಾ ಕಾಲಕ್ಕೆ ಮಳೆ ಇಲ್ಲ, ರೈತರು ಎಷ್ಟು ಸಂಕಷ್ಟಕ್ಕೆ ದೂಡಾಗಿದ್ದಾರೆ. ಒಂದು ಮಾವಾಗ್ಲಿ, ಟೊಮೊಟೊ ಆಗ್ಲಿ, ಒಂದು ಬೆಳೆದಂತ ಕೃಷಿಗಳಾಗ್ಲಿ ಇವತ್ತು ಸರಿಯಾದಂತ ಬೆಲೆಗಳು ಇಲ್ಲ, ಒಂದ್ ಕಡೆ ಸರಿಯಾದಂತ ಮಳೆ ಇಲ್ಲ. ಯಾರು ಇದಕ್ಕೆ ವಿನಾಶಕ್ಕೆ ಯಾರು ಕಾಲ ಯಾರು ಇವತ್ತು ರೈತ ಪರಿಸ್ಥಿತಿಯನ್ನು ಈ ಒಂದಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ರಾಜಕಾರಣಿಗಳು ನೇರವಾಗಿ ಹೊಣೆ. ಒಂದು ಬಾರಿ ಯೋಚನೆ ಮಾಡಿ ನೀವು ಮನುಷ್ಯತ್ವವನ್ನು ಬೆಳೆಸ್ಕೊಂಡ್ರೆ ಇಡೀ ಒಂದು ಪ್ರಾಣಿ ಸಂತತಿ ಉಳಿಯುತ್ತೆ, ಇಡೀ ಒಂದು ವ್ಯವಸ್ಥೆ ಬದಲಾಗುತ್ತೆ. ಒಂದು ಬಾರಿ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ತಲುಪೋರ್ಗು ಶೇರ್ ಮಾಡಿ. ಮತ್ತೆ ಏನು ಪ್ರಾಣಿ ಸಂತತಿಗಳನ್ನ ಉಳಿಸಿ ಮತ್ತೆ ಮನುಷ್ಯತ್ವನ ಬೆಳೆಸ್ಕೊಳ್ಳಿ. ಮತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತನ್ನು